ಲೋ ಮಗ, ಯಾರೋ ಸಪ್ತಮಿ ಸಿಸ್ಟರಾ? ರಿಸೀವ್ ಮಾಡಿ ಮಾತಾಡೋ. ನಾನು ಯಾರತ್ರನೂ ಮಾತಾಡೋ ಮೂಡಲ್ ಇಲ್ಲ ಸೊಮೆ. ಅದೇನಂತನಾದ್ರೂ ಕೇಳೋ. ನೀನ್ ಮಾತಾಡಿಲ್ಲ ಅಂದ್ರೆ ಪಾಪ ಅವ್ರು ಕೂಡ ಬೇಜಾರಾಗ್ತಾರೆ. ಹೇಳಿ ರೀ, ಬೆಳಗ್ಗೆಯಿಂದ ನೀವೇನೂ ತಿಂದಿಲ್ಲ, ಅದಕ್ಕೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ, ತಗೊಂಡ್ ಬರ್ಲಾ? ಬೇಡ. ಯಾಕೆ ಬೇಡ ಅಂತಿದ್ದೀರಾ? ಅಲ್ಲ ರೀ, ಸಂಜೆವರೆಗೂ ಹಂಗೆ ಉಪವಾಸ ಇರ್ತೀರಾ? ಹೌದು, ಉಪವಾಸನೇ ಇರ್ತೀನಿ. ಇಲ್ಲೆಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ ನಿಮಗೆ? ಪ್ರಾಬ್ಲಮ್ ಆಗಿದೆ ಗೊತ್ತು, ಹಂಗಂತ ಊಟ ಮಾಡದೆ ಹಂಗೆ ಇರ್ತಾರಾ? ನಾನು ಊಟ ಮಾಡಲ್ಲ ರೀ. ಇಲ್ಲ, ಒಂದು ಕೆಲಸ ಮಾಡಿ, ಇಷ್ಟು ವಿಷ ತಂದು ಕೊಟ್ಬಿಡಿ, ಕುಡಿದು ಒಂದೇಟಿಗೆ ಪ್ರಾಣ ಬಿಟ್ಬಿಡ್ತೀನಿ. ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಇನ್ಯಾವ ಥರ ಮಾತಾಡ್ಲಿ ಹೇಳಿ? ನನ್ನ ಪರಿಸ್ಥಿತಿ ನನ್ನೊಬ್ನಿಗೆ ಮಾತ್ರ ಗೊತ್ತು. ಆಚೆಯಿಂದ ಬರೀ ಉಪದೇಶ ಕೊಡೋರೇ ಆಗೋದ್ರು. ದಯವಿಟ್ಟು ಫೋನ್ ಇಡಿ. ಹಲೋ ಹಲೋ, ಪಾಪ ಸಪ್ತಮಿ ಸಿಸ್ಟರ್ ಜೊತೆ ಯಾಕೋ ಇಷ್ಟು ಬೇಜಾರಾಗೋ ಥರ ನಡ್ಕೊಂತೀಯ? ಯಾಕಂದ್ರೆ ನಾನು ಬೇಜಾರಲ್ಲಿದ್ದೀನಿ ನೋಡೋ, ಅದಕ್ಕೆ. ನನ್ನ ಕಷ್ಟ ದೇವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅನ್ಸುತ್ತೆ. ಸಪ್ತಮಿ, ಅವನಿಗೆ ಊಟ ತಗೊಂಡು ಹೋಗ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ, ಹೋಗಲ್ವಾ? ಏನಂದ ಅವನು? ಮಾವ, ಅವರು ಆಫೀಸಲ್ಲೇ ಊಟ ಮಾಡ್ಕೋತೀನಿ ಅಂತ ಹೇಳಿದ್ರು. ಹೌದಾ, ಸರಿನಮ್ಮ. ಅಮ್ಮ, ನೀನು ಎಷ್ಟೊತ್ತಾದ್ರೂ ಶ್ರೀಮಂತ್ ಬರಲ್ಲ ಅನ್ಸುತ್ತೆ. ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಏನಕ್ಕೆ ಕಾಲು ನೋಯಿಸ್ಕೊಂತೀಯ? ನಡಿ ಒಳಗಡೆ. ಏ ಮುಟ್ಟಾಳ, ಹಕ್ಕಿ ಎಷ್ಟೇ ದೂರಕ್ಕೆ ಹಾರಿದ್ರೂ ವಾಪಸ್ಸು ಗೂಡಿಗೆ ಸೇರ್ಲೇಬೇಕು ಕಣೋ, ಅರ್ಥ ಮಾಡ್ಕೋ. ಏ ಏ ಶ್ರೀಮಂತ್ ಬಂದ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರಿಯಾಗಿ ನಾಟಕ ಮಾಡು. ಬಾಬಾ ಬಾಬಾ, ಶುರು. ಅಮ್ಮ, ಊಟ ಮಾಡ್ದಿರ ಯಾಕಮ್ಮ ಹಿಂಗೆ ಬಂದು ನಿಂತಿದ್ಯಾ? ಅಯ್ಯೋ, ಮನೆ ಮಗನ್ ಮನ್ಸೇ ಹಾಳಾಗಿದ್ಮೇಲೆ ನಾನು ಊಟ ಮಾಡಿದ್ರೆಷ್ಟು ಬಿಟ್ರೆಷ್ಟೋ ಮಿಥುನ್. ಈಗ ಏನಾಯ್ತು ಅಂತ ಹಿಂಗೆ ಮಾತಾಡ್ತಿದ್ಯಮ್ಮ? ಇನ್ನೇನಾಗ್ಬೇಕೋ, ನಾವು ಬದಲಾಗಿರೋದಕ್ಕೋ ಏನೋ, ನಮ್ ಶ್ರೀಮಂತ್ಗೆ ಆಗ್ತಿರೋ ಅನ್ಯಾಯ ನೋಡ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ. ಶ್ರೀಮಂತ್ ವಿಷಯನಾ? ಹೌದು ಕಣೋ ಮಿಥುನ್, ಆ ಸಪ್ತಮಿ ಮತ್ತು ಅವ್ರ ಅಪ್ಪ ಸೇರ್ಕೊಂಡು ನಮ್ ಶ್ರೀಮಂತನ ಯಾಮಾರಿಸ್ತಿದ್ದಾರೆ. ಪಾಪ ನಮ್ ಶ್ರೀಮಂತು ಈ ಮನೆಗೋಸ್ಕರ, ಮನೆಯವ್ರಿಗೋಸ್ಕರ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾನೆ. ಇದನ್ನ ಅರ್ಥನೇ ಮಾಡ್ಕೊಳ್ದೆ ಅವನ್ ಒಳ್ಳೆತನನ ಸಪ್ತಮಿ ಮನೆಯವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಏನಮ್ಮ ಹೇಳ್ತಿದ್ಯಾ? ಎಲ್ರಿಗೂ ಗೊತ್ತಿರೋ ವಿಷಯನೇ ಹೇಳ್ತಾ ಇದ್ದೀನಿ ಕಣೋ. ಆ ವೆಂಕಟಪ್ಪನ್ ಮರ್ಯಾದೆ ಹೋಗ್ಬಾರ್ದು ಅಂತ ನಮ್ ಶ್ರೀಮಂತು ಫೈನಾನ್ಸರ್ ಹತ್ರ 10 ಲಕ್ಷ ಸಾಲ ಮಾಡಿ ಅವ್ರ ಮಾವನ್ ಮಾನ ಕಾಪಾಡ್ದ. ಆ ನಿಯತ್ತಾದ್ರೂ ಅವ್ರಿಗೆ ಬೇಡ್ವೇನೋ? ಅಮ್ಮ, ಫೈನಾನ್ಷಿಯರ್ ಶ್ರೀಮಂತ್ ಆಫೀಸ್ಗೆ ಹೋಗಿ ಜಗಳ ಮಾಡೋದಕ್ಕೂ ಸಪ್ತಮಿ ಮನೆಯವ್ರಿಗೆ ನಿಯತ್ತಿಲ್ದೇ ಇರೋದಕ್ಕೆ ಏನ್ ಸಂಬಂಧ? ಏನೋ ಹಿಂಗ್ ಕೇಳ್ತಿದ್ಯಾ? ಶ್ರೀಮಂತ ಅವ್ರ ಮಾವನ್ ಮಾನ ಕಾಪಾಡಿದಾನೆ ಅಂದ್ಮೇಲೆ ಈಗ ಶ್ರೀಮಂತನ್ ಮಾನ ಕಾಪಾಡೋದು ವೆಂಕಟಪ್ಪನ್ ಧರ್ಮ ಅಲ್ವೇನೋ? ಧರ್ಮ ಏನೋ ಸರಿ, ಆದ್ರೆ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡು ಇರ್ಬೇಕಲ್ವಾ? 10 ಲಕ್ಷ ಅಂದ್ರೆ ಏನ್ ಸುಮ್ನೆನಾ? ಎಲ್ಲಿಂದ ತರ್ತಾರೆ? ಕೋಟಿ ಬೆಲೆ ಇರೋ ಜಾಗ ಇಟ್ಕೊಂಡು 10 ಲಕ್ಷ ಹೊಂದ್ಸೋದಿಕ್ ಕಷ್ಟನೇನೋ? ಹೇಗಿದ್ರು ಅವ್ರ ಹತ್ರ ಜಮೀನಿದೆ, ಅದನ್ ಮಾರೋದ್ ಬೇಡ, ಅಳಿಯನ್ಗೋಸ್ಕರ ಅಡ ಇಡ್ಬೋದಲ್ವಾ? ಅಷ್ಟಕ್ಕೂ ಈ ಸಾಲನ ಶ್ರೀಮಂತು ಅವನಿಗೋಸ್ಕರ ಏನ್ ಮಾಡಿಲ್ವಲ್ಲ?